ಪೂಜ್ಯ ರಾಹುಲ್ ಗಾಂಧಿ ಅವರು ಕೂಡ ಈಗ ತಪ್ಪಿನಿಂದ ಪಾಠವನ್ನ ಕಲಿತ ಹಾಗೆ ಕಾಣ್ತಾ ಇದೆ. ನಿನ್ನೆ ಶಿವಾಜಿ ಮಹಾರಾಜರ ಬರ್ಡೇ ಆನಿವರ್ಸರಿ ಇತ್ತು. ರಾಹುಲ್ ಗಾಂಧಿ ಅವರು ಕೂಡ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ವಿಶ್ ಮಾಡಿದ್ರು. ಕೆಟ್ಟ ಮೇಲೆ ಬುದ್ಧಿ ಬಂತ ಅಥವಾ ಕೊಳತ ಮೇಲೆ ಬುದ್ಧಿ ಬಂತ ಅನ್ನೋದು ಮಾತ್ರ ಇನ್ನೂ ಕ್ಲಿಯರ್ ಆಗಿಲ್ಲ. ರಾಹುಲ್ ಗಾಂಧಿ ಅವರೇ ಶಿವಾಜಿಯ ಮೂರ್ತಿಯನ್ನ ಇಷ್ಟು ಎತ್ತರಕ್ಕೆ ಹಿಡಿದು ಟ್ವಿಟರ್ ಅಲ್ಲಿ ಫೋಟೋ ಹಾಕಿದ್ದಾರೆ. ಪುಣ್ಯಕ್ಕೆ ಶ್ರದ್ಧಾಂಜಲಿ ಅಂತ ಕೋರ್ಬಿಟ್ಟಿದ್ದಾರೆ. ಕುಂಬಳಕಾಯಿ ಕಳ್ಳರು ಮಾತ್ರ ಹೆಗ್ಲು ಮುಟ್ಟು ನೋಡ್ಕೊಳ್ಳಿ. ಅವರು ಈಗ ಶಿವಾಜಿಯನ್ನ ವಿರೋಧಿಸ್ತಾ ಇದ್ದಾರೆ. ಯಾವ ಲೆಕ್ಕಾಚಾರದಲ್ಲಿ? ಭಾಷೆಯ ಲೆಕ್ಕಾಚಾರದಲ್ಲಿ. ರಾಹುಲ್ ಗಾಂಧಿ ಅವರ ಪೋಸ್ಟರ್ ಹಾಕೊಂಡು ಬಾಲ ಅಲ್ಲಾಡಿಸ್ತಾರ ಅಥವಾ ಅವರಿಗೂ ಕೂಡ ಬೌ ಬೌ ಅಂತಾರ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಇದೇ ಹೋರಾಟಗಾರರು ಹಾಗೂ ಕೆಲವು ಭಾಷಾ ಬಂಡಾಯಕೋರರು ರಿಷಬ್ ಶೆಟ್ಟಿ ಅವರ ಮೇಲೆ ಒಂದಿಷ್ಟು ದಿವಸ ತಿರುಗು ಬಿದ್ದಿದ್ರು. ಆದ್ರೆ ರಿಷಬ್ ಶೆಟ್ಟಿ ಅದನ್ನ ಹೀಗ್ ಮಾಡಿ ಹೀಗ್ ಉಫ್ ಅಂದಿದ್ರು ಅಷ್ಟೇ. ಸೊ ರಾಹುಲ್ ಗಾಂಧಿ ಅವರೇ, ನೀವೊಂದ್ ಕೆಲಸ ಮಾಡಿದ್ರೆ ಪಕ್ಕ ಕಾಂಗ್ರೆಸ್ ಎಲ್ಲಾ ಕಡೆ ಗೆಲ್ಲುತ್ತೆ. ಹೇಗೆ ಶಿವಾಜಿ ಮಹಾರಾಜರು ಹೋರಾಟ ಮಾಡಿದ್ರು ಅದೇ ತರ ರಾಹುಲ್ ಮಹಾರಾಜರು ಹೋರಾಟ ಮಾಡಿ ದೇಶವನ್ನ ಒಗ್ಗೂಡಿಸಿ ಅಖಂಡ ಭಾರತದ ಕನಸನ್ನ ನನಸು ಮಾಡಿ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ಈ ನಮ್ಮ ತಪ್ಪುಗಳಿಂದ ನಾವು ಕಲಿಯೋದು ಅದೊಂಥರ ನಿರಂತರ ಪ್ರಕ್ರಿಯೆ ಅಂತ ಕರಿಬಹುದು. ರಾಜಕೀಯದಲ್ಲಂತೂ ಅದನ್ನ ಮಿಸ್ ಮಾಡಂಗೇ ಇಲ್ಲ. ನಮ್ಮ ಪೂಜ್ಯ ರಾಹುಲ್ ಗಾಂಧಿ ಅವರು ಕೂಡ ಈಗ ತಪ್ಪಿನಿಂದ ಪಾಠವನ್ನ ಕಲಿತ ಹಾಗೆ ಕಾಣ್ತಾ ಇದೆ. ಈ ಕೆಟ್ಟ ಮೇಲೆ ಬುದ್ಧಿ ಬಂತ ಅಥವಾ ಕೊಳತ ಮೇಲೆ ಬುದ್ಧಿ ಬಂತ ಅನ್ನೋದು ಮಾತ್ರ ಇನ್ನೂ ಕ್ಲಿಯರ್ ಆಗಿಲ್ಲ. ಏನಪ್ಪಾ ಮ್ಯಾಟ್ರು ಅಂತ ಕೇಳಿದ್ರೆ, ನಿನ್ನೆ ಶಿವಾಜಿ ಮಹಾರಾಜರ ಬರ್ಡೇ ಆನಿವರ್ಸರಿ ಇತ್ತು. ಗಣ್ಯರು, ಈ ರಾಜಕೀಯ ನಾಯಕರು ಎಲ್ಲರೂ ಕೂಡ ಈ ಟ್ವಿಟರ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಕಡೆ ವಿಶ್ ಅನ್ನ ಮಾಡಿದ್ರು. ಆ ಗ್ಯಾಪಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ವಿಶ್ ಅನ್ನ ಮಾಡಿದ್ರು. ಅವರ ವಿಷಯ ತುಂಬಾ ಸ್ಪೆಷಲ್ ಆಗಿತ್ತು. ಯಾಕೆ ಗೊತ್ತಾ? ಈಗಾಗಲೇ ಅವರು 2 ಬಾರಿ ಶಿವಾಜಿಯವರಿಗೆ ಅವಮಾನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಒಂದು ಭ್ರಮೆಯಲ್ಲಿದೆ. ಈ ರಾಹುಲ್ ಗಾಂಧಿ ಅವರು ತುಂಬಾ ದೊಡ್ಡ ನಾಯಕರು. ಈ ದೊಡ್ಡ ದೊಡ್ಡ ಸಮಾವೇಶಗಳು ಇದ್ದಾಗ ರಾಹುಲ್ ಗಾಂಧಿ ಅವ್ರನ್ನ ಕರೆಸ್ಬೇಕು, ಅವ್ರು ಬರಬೇಕು, ಮಾತನಾಡಬೇಕು, ಜನರನ್ನ ಹುಚ್ಚು ಹಿಡಿಸ್ಬೇಕು, ಅವರನ್ನ ವೋಟ್ ಆಗಿ ಕನ್ವರ್ಟ್ ಮಾಡಿ ಪಕ್ಷವನ್ನ ಗೆಲ್ಲಿಸ್ಬೇಕು ಅನ್ನೋ ಭ್ರಮೆಯಲ್ಲಿರುತ್ತೆ. ಹೀಗಾಗಿ 2 ದೊಡ್ಡ ಸಮಾವೇಶ ಮಹಾರಾಷ್ಟ್ರದಲ್ಲಿ ನಡೆದಿತ್ತು. ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜ್ ಹಾಗೂ ಬಾಳಾ ಠಾಕ್ರೆ ಅವ್ರನ್ನ ಬಿಟ್ಟು ಅಲ್ಲಿಯ ರಾಜಕೀಯ ನಡೆಯೋದಿಲ್ಲ. ಅಲ್ಲಿನ ಜನರು ಕೂಡ ಅವರಿಬ್ಬರನ್ನ ದೇವರ ತರನೇ ನೋಡ್ತಾರೆ. ನಮ್ಮಲ್ಲಿ ಹೇಗೆ ರಾಯಣ್ಣನನ್ನ ವೀರ ಶೂರ ಅಂತ ನೋಡ್ತೀವೋ ಅದೇ ತರ ಶಿವಾಜಿ ಮಹಾರಾಜರನ್ನು ಕೂಡ ಹಾಗೆ ನೋಡೋದು. ಅಂತ ಜಾಗದಲ್ಲಿ ರಾಹುಲ್ ಗಾಂಧಿ ಹೋಗಿ ಪಾಪ ಅಲ್ಲಿಯ ಲೋಕಲ್ ಲೀಡರ್ಗಳು ಒಂದು ಪ್ರತಿಮೆಯನ್ನ ಕೊಟ್ರೆ ಅದನ್ನ ಸರಿಯಾಗಿ ನೋಡ್ಲೂ ಇಲ್ಲ, ಅದಕ್ಕೆ ತಕ್ಕುದಾದ ಗೌರವವನ್ನು ಕೊಡ್ಲಿಲ್ಲ. ಶಾಲನ್ನ ಹಾಕಿದ್ರು, ಅದನ್ನು ಕೂಡ ತೆಗೆಯೋದ್ರಲ್ಲೇ ಅವರ ಅವಸರ ಕಾಣ್ತಾ ಇತ್ತು. ಹೀಗಾಗಿ ಆ ಸಣ್ಣ ಪುಟ್ಟ ಅವರ ವರ್ತನೆಗಳು ತುಂಬಾ ಪರಿಣಾಮ ಬೀರುತ್ತೆ. ಮಹಾರಾಷ್ಟ್ರ ಇಲೆಕ್ಷನ್ ಆಗಿದೆ, ರಿಸಲ್ಟ್ ಬಂದಿದೆ, ಕಾಂಗ್ರೆಸ್ ಎಲ್ಲಿದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಈಗ ಶಿವಾಜಿಯವರ ಬಗ್ಗೆ ತುಂಬಾ ಒಲವು, ಗೌರವ, ಪ್ರೀತಿ, ಅಭಿಮಾನ ಇದೆಲ್ಲ ಇದೆ ನನಗೆ ಅಂತ ರಾಹುಲ್ ಗಾಂಧಿ ಅವರು ತೋರಿಸಿದಂತೆ ಕಾಣ್ತಾ ಇದೆ. ಆದ್ರೆ ಇದು ತುಂಬಾ ಲೇಟ್ ಆಗೋಯ್ತಾ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಶಿವಾಜಿಯವರಿಗೆ ಇರುವ ಸ್ಥಾನ ಎಂಥದ್ದು ಅಂತ ಅರ್ಥ ಮಾಡಿಕೊಳ್ಳೋಕೆ ರಾಹುಲ್ ಗಾಂಧಿ ಅವರಿಗೆ ತುಂಬಾ ಲೇಟ್ ಆಯ್ತು. ಪಾಪ ಅವ್ರು ಇನ್ನೂ 50-55 ವರ್ಷ, ಇನ್ನು ಯಂಗ್ ಲೀಡರ್ ಅಂತ ಕರ್ಕೋತಾರೆ, ಓಡಾಡ್ತಾರೆ, ಯುವ ನಾಯಕ ಅಂತ ಎಲ್ಲಾ ಕಡೆ ಪಕ್ಷ ಸಂಘಟನೆ ಮಾಡಕ್ ಹೋಗಿ ತುಂಬಾ ಓಟನ್ನ ತರ್ತಿದ್ದಾರೆ. ಕಾಂಗ್ರೆಸ್ಸಿಗಲ್ಲ, ಬೇರೆ ಪಕ್ಷಕ್ಕೆ. ಮಧ್ಯದಲ್ಲಿ ಇಂಥ ವರ್ತನೆಗಳು, ಎಡವಟ್ಟುಗಳು ಇದೆಯಲ್ಲ, ಅದು ಪಕ್ಷಕ್ಕೆ ಜೊತೆಗೆ ರಾಹುಲ್ ಗಾಂಧಿ ಅವರ ಒಂದು ಹೆಸರಿಗೆ, ಕ್ರೆಡಿಬಿಲಿಟಿಗೆ ಡ್ಯಾಮೇಜ್ ಅನ್ನ ಮಾಡ್ತಾ ಇದೆ. ನಿನ್ನೆ ಪೋಸ್ಟ್ ಅನ್ನ ಹಾಕುವಾಗ ಕೂಡ ಒಂದು ಎಡವಟ್ಟು ಮಾಡ್ಕೊಂಡ್ರು. ಶಿವಾಜಿ ಮಹಾರಾಜರಿಗೆ ಶ್ರದ್ಧಾಂಜಲಿ ಅಂತ ಕೋರಿದ್ದಾರೆ. ಜನ್ಮ ದಿನೋತ್ಸವಕ್ಕೆ ಯಾರು ತಾನೇ ಶ್ರದ್ಧಾಂಜಲಿ ಅರ್ಪಿಸೋಕೆ ಸಾಧ್ಯ? ಇದು ಇಶ್ಯೂ ಕೂಡ ಆಗಿದೆ. ಅದನ್ನ ಈ ಕೂಡಲೇ ಡಿಲೀಟ್ ಮಾಡಬೇಕು ಅಂತ ತುಂಬಾ ಜನ ಒತ್ತಾಯವನ್ನ ಮಾಡಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಡಿಲೀಟ್ ಮಾಡ್ತಾರಾ? ನನಗೇನೋ ಡೌಟ್ ಇದೆ. ಯಾಕಂದ್ರೆ ಅವರಿಗೆ ರಾಜಕೀಯ ಗೊತ್ತಿಲ್ಲದೆ ಇರಬಹುದು, ಅವರು ಅವರ ಪಾಲಿಗೆ ದೊಡ್ಡ ಲೀಡರ್ ಆಗಿರಬಹುದು, ಆದ್ರೆ ರಾಜಕೀಯದಲ್ಲಿ ಅವರಂತ ದೊಡ್ಡ ಮೊಂಡ ಇನ್ನೊಬ್ರು ಇಲ್ಲ. ಭಂಡತನದ ಪರಮಾವಧಿ ಅಂತ ಇರುತ್ತಲ್ಲ, ಅದು ರಾಹುಲ್ ಗಾಂಧಿ ಅವರ ಕಣದಲ್ಲೂ ಕಾಣುತ್ತೆ. ಇಲ್ಲ ಅಂದಿದ್ರೆ ಆ ಪಕ್ಷ ಅಲ್ಲಿ ಹೋಗಿ ನಿಲ್ಲಕ್ಕೆ ಸಾಧ್ಯ ಆಯ್ತಾ? ಖಂಡಿತ ಅಲ್ಲ. ಯಾಕೆಂದ್ರೆ ತುಂಬಾ ವರ್ಷಗಳ ಕಾಲ ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇತ್ತು. ಎಲ್ಲಿದ್ದ ಪಕ್ಷವನ್ನ ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಇದಕ್ಕಿಂತ ಭಂಡತನ ಬೇಕಾ? ಇನ್ನು ನಮ್ಮ ಕರ್ನಾಟಕದಲ್ಲಿ ಕೆಲವು ಭಾಷಾ ಹೋರಾಟಗಾರರು, ಶಿವಾಜಿ ನಮ್ಮವರಲ್ಲ, ಮರಾಠಿಗರು, ಕರ್ನಾಟಕಕ್ಕೂ ಶಿವಾಜಿಗೂ ಏನ್ ಸಂಬಂಧ, ಅವರ ಜಯಂತಿ ಮಾಡಲೇಬಾರ್ದು, ಅವ್ರಿಗೆ ಪರವಾಗಿ ಪೋಸ್ಟ್ಗಳನ್ನ ಹಾಕಬಾರ್ದು, ಹಾಕಿದ್ದಕ್ಕೆ ನಿನ್ನೆ ಸಿದ್ದರಾಮಯ್ಯ, DK ಶಿ ಅವರಿಗೆಲ್ಲ ಎಕ್ಕಮಕ್ಕ ಹೋಗಿದ್ದಾರೆ. ನಾನು ಗಮನಿಸಿದ ಹಾಗೆ ತುಂಬಾ ಜನ ಆ ಹೋರಾಟಗಾರರು, ಅದಕ್ಕೆ ಪೇಮೆಂಟ್ ಹೋರಾಟಗಾರರು ಅಂತಿರೋ ಅಥವಾ ರೋಲ್ ಕಾಲ್ ಅಂತಿರೋ, ಎಲ್ಲರೂ ಅಲ್ಲ, ಕುಂಬಳಕಾಯಿ ಕಳ್ಳರು ಮಾತ್ರ ಹೆಗ್ಲು ಮುಟ್ಟು ನೋಡ್ಕೊಳ್ಳಿ.
ಅವರು ಈಗ ಶಿವಾಜಿಯನ್ನು ವಿರೋಧಿಸ್ತಾ ಇದ್ದಾರೆ. ಯಾವ ಲೆಕ್ಕಾಚಾರದಲ್ಲಿ? ಭಾಷೆಯ ಲೆಕ್ಕಾಚಾರದಲ್ಲಿ. ಶಿವಾಜಿ ನಮ್ಮವನಲ್ಲ, ಕನ್ನಡಕ್ಕೆ ಅವರಿಗೆ ಸಂಬಂಧ ಇಲ್ಲ, ಮರಾಠಿ ನಮಗೆ ಬೇಕಾಗಿಲ್ಲ. ಆದರೆ ಶಿವಾಜಿ ಅಖಂಡ ಭಾರತದ ಕನಸನ್ನು ಕಂಡವರು, ಹಿಂದುತ್ವದ ಸಲುವಾಗಿ, ನಮ್ಮ ದೇಶದ ಸಲುವಾಗಿ ಹೋರಾಡಿದವರು ಅನ್ನೋ ಕನಿಷ್ಠ ಮಾಹಿತಿ ತಲೆಯಲ್ಲಿ ಇಲ್ಲ. ಇದ್ರೂ ಕೂಡ ಅವರ ಯಾವುದೋ ಒಂದು ಲಾಭಕ್ಕಾಗಿ ಶಿವಾಜಿಯನ್ನ ಸಪರೇಟ್ ಮಾಡೋ ಕೆಲಸ ಆಗ್ತಾ ಇದೆ. ನಾನು ಗಮನಿಸಿದ ಹಾಗೆ ಅಂತ ತುಂಬ ಹೋರಾಟಗಾರರಲ್ಲಿ ಅನೇಕರು ಕಾಂಗ್ರೆಸ್ನ ಬೆಂಬಲಿಗರು. ಅದೆಲ್ಲ ಯಾವಾಗ ಗೊತ್ತಾಗುತ್ತೆ? ಇಲೆಕ್ಷನ್ ಬಂದಾಗ ಈ ರಾಹುಲ್ ಗಾಂಧಿ ಪರವಾಗಿ ಪೋಸ್ಟನ್ನು ಹಾಕುವಾಗ, ಮೋದಿ ವಿರುದ್ಧವಾಗಿ ಪೋಸ್ಟನ್ನು ಹಾಕುವಾಗ ಗೊತ್ತಾಗುತ್ತೆ ಕಾಂಗ್ರೆಸ್ ಕೃಪಾಪೋಷಿತ ಹೋರಾಟಗಾರರು ಅಂತ. ಸೊ ಈಗ ರಾಹುಲ್ ಗಾಂಧಿಯವರೇ ಶಿವಾಜಿಯ ಮೂರ್ತಿಯನ್ನು ಇಷ್ಟು ಎತ್ತರಕ್ಕೆ ಹಿಡಿದು ಟ್ವಿಟರಲ್ಲಿ ಫೋಟೋ ಹಾಕಿದ್ದಾರೆ. ಪುಣ್ಯಕ್ಕೆ ಶ್ರದ್ಧಾಂಜಲಿ ಅಂತ ಕೊಡ್ಬಿಟ್ಟಿದ್ದಾರೆ. ಅವರ ಹಣೆ ಬರವೋ ಅರ್ಥನೇ ಆಗ್ತಾ ಇಲ್ಲ. ಈಗ ರಾಹುಲ್ ಗಾಂಧಿಯವರ ಪೋಸ್ಟನ್ನು ಕಂಡು ಬಾಲ ಅಲ್ಲಾಡಿಸ್ತಾರ ಅಥವಾ ಅವರಿಗೂ ಕೂಡ ಬೌ ಅಂತಾರ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಇದೇ ಹೋರಾಟಗಾರರು ಹಾಗೂ ಕೆಲವು ಭಾಷಾ ಬಂಡಾಯಕೋರರು ರಿಷಬ್ ಶೆಟ್ಟಿ ಅವರ ಮೇಲೆ ಒಂದಿಷ್ಟು ದಿವಸ ತಿರುಗು ಬಿದ್ದಿದ್ರು. ಯಾಕಪ್ಪ? ಈ ಶಿವಾಜಿ ಅವರ ಸಿನಿಮಾದ ಪೋಸ್ಟರನ್ನು ರಿಲೀಸ್ ಆಗಿದ್ದಕ್ಕೆ, ಅದರಲ್ಲಿ ರಿಷಬ್ ಶೆಟ್ಟಿ ಅವರು ಕಂಡಿದ್ದಕ್ಕೆ. ಬೆಳೆಯುವಾಗ ಕನ್ನಡ ಬೇಕು, ಹೆಸರು ಮಾಡೋಕ್ಕೆ ಕನ್ನಡ ಬೇಕು, ದುಡ್ಡು ಮಾಡೋಕ್ಕೆ ಕನ್ನಡ ಬೇಕು, ಬೆಳೆದಾದ್ಮೇಲೆ ಬೇರೆ ಭಾಷೆದ ರಾಜಂದು ಸಿನಿಮಾ ಮಾಡೋಕ್ಕೆ ಹೋಗ್ತಿರಲ್ಲ ಅಂತಲ್ಲ ಭಯಂಕರವಾಗಿ ರಿಷಬ್ ಶೆಟ್ಟಿ ಅವರ ವಿರುದ್ಧ ತಿರುಗಿ ಬಿದ್ದಿದ್ರು. ಆದರೆ ರಿಷಬ್ ಶೆಟ್ಟಿ ಅದನ್ನ ಹೀಗೆ ಮಾಡಿ ಉಫ್ ಅಂದಿದ್ರು ಅಷ್ಟೇ, ಯಾವುದಕ್ಕೂ ಕೇರ್ ಮಾಡಿರಲಿಲ್ಲ. ನಿನ್ನೆ ಕೂಡ ಇನ್ನೊಂದು ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ. ಆಗ ಊಳಿಟ್ಟವರು ಎಲ್ಲ ರಾಜಕೀಯ ಆಸಕ್ತಿ ಉಳ್ಳವರು, ಹಾಗೆ ರಾಜಕೀಯದಲ್ಲಿ ಸಕ್ರಿಯವಾಗಿ ಇರೋರು, ಅವರೆಲ್ಲರೂ ಕೂಡ ರಾಹುಲ್ ಗಾಂಧಿ ಬೆಂಬಲಿಗರು. ಈಗ ರಾಹುಲ್ ಗಾಂಧಿಯೇ ಹಾಕಿದ್ದಾರೆ ಅವರ ಬಗ್ಗೆ. ಈಗ ಇವರ ಪ್ರತಿಕ್ರಿಯೆ ಏನಿರುತ್ತೆ? ಅವರ ಪ್ರತ್ಯುತ್ತರ ಏನಿರುತ್ತೆ? ಬಾಯ್ಕಾಟ್ ರಾಹುಲ್ ಗಾಂಧಿ ಅಂತ, ಬಾಯ್ಕಾಟ್ ರಿಷಬ್ ಶೆಟ್ಟಿ ಅಂತ ಹೇಳಿದ್ರಲ್ಲ, ಅದೇ ಥರ ಹೇಳ್ತಾರ? ಬಾಯಿ ಬರುತ್ತಾ? ನನಗೇನೋ ಡೌಟ್ ಇದೆ. ಮಹಾರಾಷ್ಟ್ರ ಹಾಗೂ ಡೆಲ್ಲಿ ಇವೆಲ್ಲ ಇಲೆಕ್ಷನ್ ರಿಸಲ್ಟ್ ನೋಡಿ ನಮ್ಮ ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಹಿಂದೂ ರಾಜರ ಬಗ್ಗೆ ಒಂದು ವಿಶೇಷವಾದ ಒಲವು ಬಂದಂಗೆ ಕಾಣ್ತಾ ಇದೆ. ಈಗ ರಾಹುಲ್ ಗಾಂಧಿ ಅವರಿಗೆ ಇಡೀ ದೇಶದಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ ಗೆಲ್ಲಕ್ಕೆ ನಾನೊಂದು ಐಡಿಯಾವನ್ನು ಕೊಡ್ತೀನಿ. ಏನಪ್ಪ ಅಂತ ಕೇಳಿದ್ರೆ, ಶಿವಾಜಿ ಮಹಾರಾಜರು ನಿಮ್ಮ ಪ್ರೀತಿಗೆ ಅಭಿಮಾನಕ್ಕೆ ಅರ್ಹರು ಅಂತ ಒಪ್ಕೊಂಡಿದ್ದೀರಲ್ವಾ, ಫೋಟೋ ಹಾಕಿದ್ದೀರಲ್ವಾ, ಅದೇ ಥರ ಶಿವಾಜಿ ಮಹಾರಾಜರ ಆಶಯಗಳನ್ನು ನೀವು ಕೂಡ ಸ್ವಲ್ಪ ಮೈಗೂಡಿಸಿಕೊಳ್ಳಿ. ಅಂದರೆ ಹೆಂಗಪ್ಪ ಅಂತ ಕೇಳಿದ್ರೆ, ಶಿವಾಜಿ ಮಹಾರಾಜರು ತಮ್ಮ ಜೀವನವನ್ನು ಯಾವುದಕ್ಕಾಗಿ ತ್ಯಾಗ ಮಾಡಿದರು? ಅಖಂಡ ಭಾರತಕ್ಕಾಗಿ, ಹಿಂದುತ್ವಕ್ಕಾಗಿ, ಹಿಂದೂ ಸಾಮ್ರಾಜ್ಯಕ್ಕಾಗಿ, ದೇಶಕ್ಕಾಗಿ. ಸೊ ರಾಹುಲ್ ಗಾಂಧಿ ಅವರೇ, ನೀವೊಂದು ಕೆಲಸ ಮಾಡಿದ್ರೆ ಪಕ್ಕಾ ಕಾಂಗ್ರೆಸ್ ಎಲ್ಲ ಕಡೆ ಗೆಲ್ಲುತ್ತೆ. ಏನಪ್ಪ ಅಂತ ಕೇಳಿದ್ರೆ, ಶಿವಾಜಿ ಮಹಾರಾಜ ಥರನೇ ಈ ದೇಶವನ್ನು ಒಗ್ಗೂಡಿಸುವ ಕೆಲಸ ಮಾಡಿ. ಭಾರತ್ ಜೋಡೋ ಅಲ್ಲ, ಭಾರತದಾದ್ಯಂತ ಓಡೋ ಯಾತ್ರೆ ಅಲ್ಲ. ಇವಾಗ ನಿಮ್ಮ ಅಜ್ಜಂದ್ರು ಈ ದೇಶವನ್ನು ಅವರ ಅಪ್ಪನ ಮನೆ ಆಸ್ತಿ ಅಂತ ತುಂಡು ಮಾಡಿ ಒಡೆದು ಕೊಟ್ರಲ್ಲ, ಆ ಕಡೆಯಿಂದ ಬನ್ನಿ, ಇದು ಭಾರತಕ್ಕೆ ಸೇರಿದ್ದು ಅಂತ. ಹೇಗೆ ಶಿವಾಜಿ ಮಹಾರಾಜರು ಹೋರಾಟ ಮಾಡಿದ್ರು, ಅದೇ ಥರ ರಾಹುಲ್ ಮಹಾರಾಜರು ಹೋರಾಟ ಮಾಡಿ ದೇಶವನ್ನು ಒಗ್ಗೂಡಿಸಿ ಅಖಂಡ ಭಾರತದ ಕನಸನ್ನು ನನಸು ಮಾಡಿ. ಆಗ ಮೋದಿಯವ್ರಿಗೆ ಓಟ್ ಬೀಳುತ್ತಾ? ಭಾರತೀಯರು ಹಾಗೂ ಹಿಂದೂಗಳು ಈ ರಾಹುಲ್ ಗಾಂಧಿ ನಿಮಗೆ ಹಿಂದೂ ಹೃದಯ ಸಾಮ್ರಾಟ, ಹಿಂದೂ ಜ್ವಾಲಾಗ್ನಿ, ಹಿಂದೂ ಜ್ವಾಲಾಮುಖಿ ಅಂತೆಲ್ಲ ಬಿರುದು ಕೊಟ್ಟು ಆರಾಧನೆ ಮಾಡ್ತಾರೆ, ತಲೆ ಮೇಲೆ ಹೊತ್ತು ಮೆರೆಸ್ತಾರೆ. ಇದೇನಾದರೂ ಸುಳ್ಳು ಅನಿಸಿದ್ರೆ ಆಮೇಲೆ ಬಂದು ನನಗೆ ತಿಳಿ ತೆಗೆದಿರೋ ಅನ್ನ ಹಾಕಿ ಅದನ್ನ ಬೇಕಾದ್ರೆ ನಾನು ಊಟ ಮಾಡ್ತೀನಿ. ಇದನ್ನ ತಲೆಲಿಟ್ಕೊಳ್ಳಿ. ಅಖಂಡ ಭಾರತವನ್ನು ನನಸು ಮಾಡಿ, ಶಿವಾಜಿ ಮಹಾರಾಜರ ಬಗ್ಗೆ ಅಭಿಮಾನ ಗೌರವ ಯಾವತ್ತೂ ಇರಲಿ. ಹಾಗೆ ನಿಮ್ಮ ಚೇಲಾಗಳಿಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾಗಲಿ, ಹಾಗೆ ಹಿಂದೂ ರಾಜರಾಗಲಿ, ಹಿಂದೂ ಧರ್ಮಕ್ಕಾಗಿ, ನಮ್ಮ ದೇಶಕ್ಕಾಗಿ ಅವರ ಜೀವವನ್ನು ತ್ಯಾಗ ಮಾಡಿದ ಮಹನೀಯರ ಬಗ್ಗೆ ಲೂಸ್ ಆದ ಮಾತನ್ನ ಆಡದೇ ಇರೋಕೆ ಹೇಳಿ. ಯಾಕೆಂದ್ರೆ ಅವರು ಆಡಿದ್ರು, ನೀವು ಆಡಿದ್ರು, ಡ್ಯಾಮೇಜ್ ನೇರವಾಗಿ ನಿಮ್ಮ ಪಕ್ಷಕ್ಕೆ. ಜೈ ಶ್ರೀರಾಮ್.